ಇನ್ನು ತುಂಗಭದ್ರಾ ನದಿ ತುಂಬಿ ಹರಿತಾ ಇರುವಂತಹ ಪರಿಣಾಮವಾಗಿ ಹಂಪಿಯಲ್ಲಿ ಸ್ನಾನ ಘಟ್ಟ ಸಂಪೂರ್ಣವಾಗಿ ಈಗ ಮುಳುಗಡೆಯಾಗಿದೆ. ಭಕ್ತರಿಗೆ ಸಹಜವಾಗಿ ನಿರಾಸೆ ಆಗಿದೆ. ನದಿ ದಡದಲ್ಲೇ ನಿಂತು ವಾಪಸ್ ಆಗ್ತಾ ಇದ್ದಾರೆ. ಹಂಪಿಗೆ ಬರುವಂತ ಭಕ್ತರು ಪ್ರವಾಸಿಗರು ನದಿ ಸ್ನಾನ ಮಾಡಿ ವಿರೂಪಾಕ್ಷೇಶ್ವರನ ದರ್ಶನವನ್ನ ಪಡಿತಾ ಇದ್ರು. ಮತ್ತೊಂದೆಡೆ ನದಿ ಮೈದುಂಬಿ ಹರಿತಾ ಇರೋದ್ರಿಂದ ಬೋಟ್ ತೆಪ್ಪ ಸಂಚಾರ ಕೂಡ ಎಲ್ಲ ಬಂದಾಗಿದೆ. ನದಿ ದಡದಲ್ಲೇ ಬೋಟ್ಗಳೆಲ್ಲ ನಿಂತಿವೆ. ಕೊಪ್ಪಳ ಭಾಗದಿಂದ ಬರುವ ಭಕ್ತರಿಗೆ ಈಗ ಸಂಚಾರ ಬಂದ್ ಕೂಡ ಆಗಿದೆ. ಕೊಪ್ಪಳದ ಗಂಗಾವತಿ ಆನೆಗುಂದಿಗೆ ಬಂದು ಅಲ್ಲಿಂದ ಬೋಟ್ ಹಾಗೂ ತೆಪ್ಪದ ಮೂಲಕವಾಗಿ ಪ್ರವಾಸಿಗರು ಬರ್ತಾ ಇದ್ರು. ಅದೇ ಇದೀಗ ಬೋಟು ತೆಪ್ಪ ಎಲ್ಲ ಬಂದಾಗಿರೋದ್ರಿಂದ 40ರಿಂದ 50 ಕಿಲೋಮೀಟರ್ ಸಂಚರಿಸಿ ಬರಬೇಕಾದಂಥ ಅನಿವಾರ್ಯತೆ ಇದೀಗ ಹಂಪಿ ಪ್ರವಾಸಿಗರದ್ದಾಗಿದೆ. ಬಳ್ಳಾರಿ ವಿಜಯನಗರ ಜಿಲ್ಲೆಯಲ್ಲಿ ಮಳೆ ಆಗದೆ ಇದ್ರೂ ಸಹಿತ ತುಂಗಭದ್ರಾ ನದಿ ಮೈದುಂಬೆ ಹರಿತಾ ಇರೋದ್ರಿಂದಾಗಿ ನದಿ ದಡದಲ್ಲಿ ಇದೀಗ ಪ್ರವಾಹದ ಭೀತಿ ಎದುರಾಗಿದೆ. ನಾನೀಗ ತುಂಗಭದ್ರಾ ನದಿ ದಡದಲ್ಲಿರುವಂಥದ್ದು ಅಂದರೆ ಹಂಪಿ ಬಳಿ ಇರ್ತಕ್ಕಂಥ ತುಂಗಭದ್ರಾ ನದಿ ಮೈದುಂಬೆ ಹರಿತಾ ಇರೋದ್ರಿಂದಾಗಿ ಹಂಪಿಯಲ್ಲಿರ್ತಕ್ಕಂಥ ಅವೇನು ಸ್ನಾನಘಟ್ಟಗಳೆಲ್ಲವೂ ಕೂಡ ಈಗ ಮುಳುಗಡೆ ಆಗಿದ್ದರಿಂದ ಇಲ್ಲಿಗೆ ಭಕ್ತರಿಗೆ ಸಂಪೂರ್ಣವಾಗಿ ಪ್ರವೇಶ ನಿಷೇಧ ಮಾಡಲಾಗಿದೆ. ಅದ್ರ ಜೊತೆಗೆ ಬಹುತೇಕ ಹಂಪಿ ಪ್ರವಾಸಕ್ಕೆ ಬರ್ತಕ್ಕಂಥ ಪ್ರವಾಸಿಗರೆಲ್ಲರೂ ಸಹಿತ ಇದೇ ಸ್ನಾನಘಟ್ಟದಲ್ಲಿ ಸ್ನಾನವನ್ನು ಮಾಡಿ ನಂತರ ವಿರೂಪಾಕ್ಷೇಶ್ವರ ದೇವರ ದರ್ಶನವನ್ನು ಕೂಡ ಪಡಿತಾ ಇದ್ರು. ಆದರೆ ಇದೀಗ ನದಿಗೆ ಅಪಾರ ಪ್ರಮಾಣದ ನೀರು ಹರಿದು ಬರ್ತಾ ಇರೋದ್ರಿಂದಾಗಿ ಬರ್ತಕ್ಕಂಥ ಪ್ರವಾಸಿಗರೆಲ್ಲರೂ ಕೂಡ ಇಲ್ಲಿ ಸ್ನಾನ ಮಾಡ್ಲಿಕ್ಕೆ ಬರ್ತಿದ್ರು. ಅದೆಲ್ಲದಕ್ಕೂ ಕೂಡ ನಿಷೇಧವನ್ನು ಹಾಕಲಾಗಿದೆ. ಹೀಗಾಗಿ ಇಲ್ಲೊಂದು ಯಾವುದೇ ರೀತಿಯ ಅಹಿತಕರ ಘಟನೆಗಳಾಗಬಾರ್ದು. ಅದ್ರ ಜೊತೆಗೆ ಈ ಯಾವುದೇ ಕ್ಷಣದಲ್ಲಿ ಬೇಕಾದರೂ ನದಿಗೆ ಅಪಾರ ಪ್ರಮಾಣದ ನೀರು ಇನ್ನಷ್ಟು ಹರಿದು ಬರ್ತಕ್ಕಂಥ ಸಾಧ್ಯತೆ ಇರೋದ್ರಿಂದಾಗಿ ಇಲ್ಲೇ ಒಂದಿಷ್ಟು ಹೋಮ್ ಗಾರ್ಡ್ಗಳನ್ನ ನಿಯೋಜನೆ ಮಾಡೋದ್ರ ಮೂಲಕ ಇಲ್ಲಿ ಯಾವುದೇ ಕಾರಣಕ್ಕೂ ಪ್ರವಾಸಿಗರನ್ನ ಇಲ್ಲಿ ಸ್ನಾನಕ್ಕೆ ಬರದೇ ಇರೋ ನಿಟ್ಟಿನಲ್ಲಿ ಕೂಡ ನಿರ್ಬಂಧಿಸಲಾಗಿದೆ. ನಾವು ಮತ್ತೊಂದು ಕಡೆ ದೃಶ್ಯಗಳಲ್ಲಿ ಗಮನಿಸಬಹುದು. ನೀವು ನದಿ ಎಷ್ಟು ಅಪಾರ ಪ್ರಮಾಣದಲ್ಲಿ ಮೈದುಂಬೆ ಹರಿತಾ ಇರೋದ್ರಿಂದಾಗಿ ಏನು ಆ ಕಡೆ ಕಾಣ್ತಕ್ಕಂಥ ನದಿ ದಡ ಅದು ಕೊಪ್ಪಳ ಜಿಲ್ಲೆ ಹೊಂದಿಕೊಂಡಿರ್ತಕ್ಕಂಥದ್ದು. ಆದರೆ ಕೊಪ್ಪಳ ರಾಯಚೂರು ಸೇರಿದಂತೆ ಬೇರೆ ಬೇರೆ ಭಾಗಗಳಿಂದ ಬರ್ತಕ್ಕಂಥ ಪ್ರವಾಸಿಗರೆಲ್ಲರೂ ಸಹಿತ ಇದೇ ನದಿಯನ್ನು ದಾಟ್ಕೊಂಡು ಹಂಪಿ ವಿರೂಪಾಕ್ಷೇಶ್ವರ ದರ್ಶನಕ್ಕೆ ಬರಬೇಕಾಗಿತ್ತು. ಆದರೆ ಇದೀಗ ನದಿಯಲ್ಲಿ ಅಪಾರ ಪ್ರಮಾಣದ ನೀರು ಹರಿದು ಬರ್ತಾ ಇರೋದ್ರಿಂದ ಬೋಟ್ಗಳನ್ನು ಹಾಕ್ಲಿಕ್ಕೂ ಕೂಡ ಸಾಧ್ಯ ಆಗದೇ ಇರೋದ್ರಿಂದಾಗಿ ಬೋಟನ್ನು ನದಿ ದಡದಲ್ಲೇ ನಿಲ್ಲಿಸಲಾಗಿದೆ. ಯಾಕಂದ್ರೆ ಬಹುತೇಕ ಆ ಭಾಗದಿಂದ ಬರ್ತಕ್ಕಂಥ ಪ್ರಯಾಣಿಕರೆಲ್ಲರೂ ಸಹಿತ ಕೇವಲ 500 ಮೀಟರ್ ಅಂತರದಲ್ಲಿನೇ ಹಂಪಿಯನ್ನು ಪ್ರವೇಶ ಮಾಡ್ತಿದ್ರು ಅಲ್ಲಿಂದ ಬಂದ ನಂತರದಲ್ಲಿ. ಆದರೆ ಇದೀಗ ನದಿಗೆ ಅಪಾರ ಪ್ರಮಾಣದ ನೀರು ಹರಿದು ಬರ್ತಾ ಇರೋದ್ರ ಭಾಗವಾಗಿ ಅವರು ಸುಮಾರು 50ರಿಂದ 60 ಕಿಲೋಮೀಟರ್ ಸುತ್ತ ಹಾಕೊಂಡು ಹಂಪಿಯನ್ನು ನೋಡಲಿಕ್ಕೆ ಬರ್ತಕ್ಕಂಥದ್ದು ಕೂಡ ಅನಿವಾರ್ಯವಾಗಿದೆ. ಯಾಕಂದ್ರೆ ನದಿಗೆ ಇನ್ನಷ್ಟು ಪ್ರಮಾಣದ ನೀರು ಹರಿಬಿಡ್ಲಾಗ್ತದೆ ಅನ್ನುವಂಥ ಮಾಹಿತಿನ ಈಗಾಗಲೇ ತುಂಗಭದ್ರಾ ಬೋರ್ಡ್ ಅಧಿಕಾರಿಗಳು ನೀಡಿದ್ರಿಂದಾಗಿ ಇಲ್ಲಿ ಒಂದಿಷ್ಟು ಹೋಮ್ ಗಾರ್ಡ್ಗಳನ್ನು ಕೂಡ ನಿಯೋಜನೆ ಮಾಡಲಿಕ್ಕೆ ಸಾಕಷ್ಟು ಭಕ್ತರು ಕೂಡ ಅಂದರೆ ಪ್ರವಾಸಿಗರು ಹಂಪಿಯನ್ನು ವೀಕ್ಷಣೆ ಮಾಡಲಿಕ್ಕೆ ನಿತ್ಯವೂ ಸಹಿತ ಸಾವಿರಾರು ಸಂಖ್ಯೆಯಲ್ಲಿ ಬರ್ತಾರೆ. ಅವರೆಲ್ಲರೂ ಸಹಿತ ಇದೇ ಸ್ನಾನಘಟ್ಟದಲ್ಲಿ ಸ್ನಾನ ಮಾಡಿ ತದನಂತರದಲ್ಲಿ ಹಂಪಿ ವಿರೂಪಾಕ್ಷೇಶ್ವರನ ದರ್ಶನವನ್ನು ಕೂಡ ಪಡಿತಾರೆ. ಆದರೆ ಸದ್ಯಕ್ಕೆ ಅಪಾರ ಪ್ರಮಾಣದ ನೀರು ಹರಿಬಿಟ್ಟಿದ್ರ ಭಾಗವಾಗಿ ಇಲ್ಲಿ ಒಂದಿಷ್ಟು ಸಿಬ್ಬಂದಿಗಳನ್ನು ನಿಯೋಜನೆ ಮಾಡೋದ್ರ ಮೂಲಕ ಯಾರೂ ಸಹಿತ ನದಿ ದಂಡೆಗೆ ಇಳಿಬಾರ್ದು ಅನ್ನುವಂಥ ನಿಟ್ಟಿನಲ್ಲಿ ಎಚ್ಚರಿಕೆಯನ್ನು ಕೂಡ ಕೊಡಲಾಗ್ತದೆ. ಅದರ ಭಾಗವಾಗಿ ಈಗಾಗಲೇ ವಿಜಯನಗರ ಮತ್ತು ಬಳ್ಳಾರಿ ಜಿಲ್ಲಾಡಳಿತ ಅದರ ಜೊತೆಗೆ ಜಿಲ್ಲಾ ಪೊಲೀಸ್ ಇಲಾಖೆಯಿಂದಲೂ ಕೂಡ ಆಯಾ ನದಿ ದಡದಲ್ಲಿರ್ತಕ್ಕಂಥ ಗ್ರಾಮಗಳಲ್ಲಿ ಒಂದಿಷ್ಟು ಸೂಚನೆಗಳನ್ನು ಕೂಡ ಕೊಡಲಾಗಿದೆ. ಯಾರೂ ಸಹಿತ ನದಿ ದಡಕ್ಕೆ ಬರಬಾರ್ದು ಅನ್ನೋ ನಿಟ್ಟಿನಲ್ಲಿ. ಹೀಗಾಗಿ ನದಿ ದಡದಲ್ಲಿ ಯಾವುದೇ ರೀತಿಯ ಪ್ರವಾಸಿಗರು ಅದ್ರ ಜೊತೆಗೆ ಜನ ನದಿ ದಡಕ್ಕೆ ಇಳಿಯದೇ ಇರುವಂಥ ನಿಟ್ಟಿನಲ್ಲಿ ಈಗಾಗಲೇ ಎಲ್ಲ ರೀತಿಯ ಸಿದ್ಧತೆಗಳನ್ನ ಮಾಡಿಕೊಳ್ಳೋದ್ರ ಮೂಲಕ ಪ್ರವಾಹ ಪರಿಸ್ಥಿತಿಯನ್ನು ಎದುರಿಸಲಿಕ್ಕೆ ಬಳ್ಳಾರಿ ಮತ್ತು ವಿಜಯನಗರ ಜಿಲ್ಲಾಡಳಿತಗಳು ಸಂಪೂರ್ಣ ಸನ್ನದ್ಧವಾಗಿವೆ. ಹೀಗಾಗಿನೇ ಕೇವಲ ನದಿ ದಡದಲ್ಲಿ ಪ್ರಮುಖವಾಗಿ ಹಂಪಿ ಪ್ರದೇಶ ಏನಿದೆ ಇಲ್ಲಿ ಸಾಕಷ್ಟು ಒಂದಿಷ್ಟು ಸ್ಮಾರಕಗಳು ಕೂಡ ಮುಳುಗಡೆ ಆಗಿದ್ರಿಂದ ಮತ್ತಷ್ಟು ಪ್ರವಾಹದ ಆತಂಕ ಕೂಡ ಸದ್ಯ ಈಗ ಬಳ್ಳಾರಿ ಮತ್ತು ವಿಜಯನಗರದಲ್ಲಿ ಎದುರಾಗಿದೆ. ಕ್ಯಾಮರಾಮನ್ ಲುಕ್ಮನ್ ಜೊತೆ ಅಮರೀಶ್ ಎಲ್ ಕೌಮಿನಾಳ, ಪಬ್ಲಿಕ್ ಟಿವಿ, ಬಳ್ಳಾರಿ.